ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗೂರು ಕ್ಲಾಸ್ ಯೂಟ್ಯೂಬ್ ಚಾನಲ್. ನಾನು ನಿಂಗಪ್ಪ ಡಿ. ಈ ಕ್ಲಾಸು ಸಿಂಪಲ್ ಇಂಟ್ರೆಸ್ಟ್ ಚಾಪ್ಟರ್ನ ಎರಡನೇ ಭಾಗ ಆಗಿರುತ್ತೆ. ಯಾರು ಮೊದಲನೇ ಭಾಗವನ್ನು ನೋಡಿಲ್ವೋ ದಯವಿಟ್ಟು ಅದನ್ನು ನೋಡಿ. ಅಲ್ಲಿ ತುಂಬಾ ಬೇಸಿಕ್ಸ್ ಹೇಳಿದ್ದೀನಿ ನಾನು. ಈ ಕ್ಲಾಸಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಚಾಪ್ಟರ್ ಮೇಲೆ ಕೇಳಲಾಗುವ ಮಾಡರೇಟ್ ಕ್ವಶನ್ಸ್ಗಳನ್ನ ನೋಡೋಣ. ಈ ಕಡೆ ಪೂರ್ತಿ ಈಸಿನೂ ಅಲ್ಲ, ಪೂರ್ತಿ ಟಫು ಅಲ್ಲ, ಮಾಡರೇಟ್ ಕ್ವಶನ್ಸ್ಗಳನ್ನ ಈ ಕ್ಲಾಸಲ್ಲಿ ನೋಡೋಣ. ಸೊ ಎರಡನೇ ಭಾಗದ ಮೊದಲನೇ ಪ್ರಶ್ನೆ ಹೀಗಿದೆ. ಒಂದು ನಿರ್ದಿಷ್ಟ ಮೊತ್ತವು ವಾರ್ಷಿಕವಾಗಿ 8% ಸರಳ ಬಡ್ಡಿಯ ಒಟ್ಟು ಮೊತ್ತವು 5.5 ವರ್ಷಗಳಲ್ಲಿ 12,096 ಆಗಿದೆ. ವರ್ಷಕ್ಕೆ 10% ದರದಲ್ಲಿ 8 ವರ್ಷಗಳವರೆಗೆ ಅದೇ ಮೊತ್ತದ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಇದೆ. ಅಂದ್ರೆ ಒಂದು ನಿರ್ದಿಷ್ಟ ಮೊತ್ತವನ್ನ ಸಾಲವಾಗಿ ಕೊಟ್ಟಾಗ 5.5 ವರ್ಷದಲ್ಲಿ 8% ನಂಗೆ ಕೊಟ್ಟಾಗ 12,096 ಆಗುತ್ತಂತೆ. ಇಲ್ಲಿ ಕೊಟ್ಟಿರೋದು ಅಮೌಂಟ್. ಇದು ಅಂದ್ರೆ ಅಸಲು ಎಷ್ಟಿದೆಯೋ ನಮ್ಗೆ ಗೊತ್ತಿಲ್ಲ. ಅಸಲನ್ನ ಸಾಲವಾಗಿ ಕೊಟ್ಟಾಗ 8% ನಂಗೆ ಕೊಟ್ಟಾಗ 5.5 ವರ್ಷದಲ್ಲಿ ಅಸಲು ಮತ್ತು ಬಡ್ಡಿ ಸೇರಿ 12,096 ಆಗಿದೆ ಅಂತೆ ಒಟ್ಟು ಅಮೌಂಟ್. ಒಂದ್ ವೇಳೆ ನಾವು 10% ನಂಗ 8 ವರ್ಷಕ್ಕೆ ಕೊಟ್ರ ಸರಳ ಬಡ್ಡಿ ಎಷ್ಟಾಗುತ್ತೆ ಅಂತ ಕೇಳಿದಾರೆ. ಸೊ ಅಸಲ್ ಏನಿರುತ್ತಲ್ಲ ಆ ಅಸಲಿಗೆ 10% ನಂಗ ಬಡ್ಡಿ 10% ಬಡ್ಡಿ ದರದಂಗ 8 ವರ್ಷಕ್ಕೆ ಕೊಟ್ರ ಸೊ ಸರಳ ಬಡ್ಡಿ ಎಷ್ಟಾಗುತ್ತೆ ಅಂತ ಕ್ವಶನ್ ಇದೆ. ಸೊ ನಾನು ಮೊದಲನೇ ಭಾಗದಲ್ಲೇ ಹೇಳಿದ್ದೇನೆ, ಯಾವಾಗಲೂ ನಮಗೆ ಅಸಲು ಅನ್ನೋದು 100% ಇರುತ್ತೆ. ಸೊ ಪ್ರಿನ್ಸಿಪಲ್ ಅನ್ನೋದು 100% ಇರುತ್ತೆ. ಅಮೌಂಟ್ ಅನ್ನೋದು ಈ ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ನ ಸೇರಿ ನಾವು ಅಮೌಂಟ್ ಅಂತ ಹೇಳ್ತೀವಿ. ಇರೋ ಅಸಲಿಗೆ ಬಡ್ಡಿಯನ್ನ ಸೇರಿಸಿದಾಗ ನಮಗೆ ಒಟ್ಟು ಮೊತ್ತ ಸಿಗುತ್ತೆ, ಅಮೌಂಟ್ ಸಿಗುತ್ತೆ. ಸೊ ಇಲ್ಲಿ ಅಮೌಂಟ್ ಎಷ್ಟಿದೆ? 12,096 ಇದೆ. ಪ್ರಿನ್ಸಿಪಲ್ ಎಷ್ಟಿದೆ? 100% ಇದೆ. ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ? ವರ್ಷಕ್ಕೆ 8% ಅಂದ್ರ 5.5 ವರ್ಷಕ್ಕೆ ಎಷ್ಟಾಯ್ತು? ವರ್ಷಕ್ಕೆ 8% ಅಂದ್ರ 5.5 ವರ್ಷಕ್ಕ 8 5 40 ಪ್ಲಸ್ 8 × 0.5 ಅಂದ್ರೆ 4 ಆಗುತ್ತೆ. 40 + 4 ಅಂದ್ರೆ 44 ಆಯ್ತು. ಸೊ ಪ್ರಿನ್ಸಿಪಲ್ 100% ಇತ್ತು. 8 ವರ್ಷಕ್ಕೆ ನಮಗ 44% ಬಡ್ಡಿ ಸಿಕ್ತು, 44% ಸಿಕ್ತು. ಸೊ ಒಟ್ಟು ಅಮೌಂಟ್ ಎಷ್ಟಾಯ್ತು? 144% ಆಯ್ತು. ಅಮೌಂಟ್ ಎಷ್ಟಾಯ್ತು? 144% ಆಯ್ತು. ಸೊ ಇವಾಗ ಈ 144% ಅನ್ನೋದೇ 12,096 ಆಗಿದೆ. ಬರ್ಕೊಳ್ತೀವಿ ನೋಡಿ. ನೂರ 144% ಅನ್ನೋದೇ ನಮಗೆ 12,096 ಆಗಿದೆ. ನಮಗೆ ಕೇಳಿರೋದೇನು? ಅದೇ ಅಸಲನ್ನ ನಾವು ಅದೇ 100% ನ 10% ಬಡ್ಡಿ ದರದಂಗ 8 ವರ್ಷಕ್ಕೆ ಕೊಟ್ರ ಸರಳ ಬಡ್ಡಿ ಎಷ್ಟಾಗುತ್ತೆ ಅಂತ ಕೇಳಿದಾರ. 1 ವರ್ಷಕ್ಕೆ 10% ಅಂದ್ರ 8 ವರ್ಷಕ್ಕೆ ಎಷ್ಟಾದಂಗ? 80% ಆದಂಗ. ಸೊ ಇಲ್ಲಿ 144% ಅನ್ನೋದೇ 12,096 ಆದ್ರ 80% ಅನ್ನೋದು ಎಷ್ಟಾಗುತ್ತೆ? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಒಂದು ಅಸಲನ್ನ 5.5 ವರ್ಷಕ್ಕ 8% ರೇಟ್ ಆಫ್ ಇಂಟ್ರೆಸ್ಟ್ ಆಗಿ ನಾವು ಸಾಲವಾಗಿ ನೀಡಿದಾಗ ಅದು ಒಟ್ಟು ಅಮೌಂಟ್ ಎಷ್ಟಾಗುತ್ತೆ? 12,096 ಆಗುತ್ತೆ. ಸೊ ಪರ್ಸೆಂಟೇಜ್ ನಲ್ಲಿ ನಾವು ಹೇಳೋದಾದ್ರೆ 144% ಆಗುತ್ತೆ. ಆ 144% ಅನ್ನೋದೇ 12,096 ಆಗಿದೆ. ಇಲ್ಲಿ ಅದೇ ಅಸಲನ್ನ ನಾವು 8 ವರ್ಷಗಳ ಕಾಲ 10% ಬಡ್ಡಿ ದರದಂಗೆ ಕೊಟ್ರ ಎಷ್ಟು ಸರಳ ಬಡ್ಡಿ ಆಗುತ್ತೆ ಅಂತ ಕ್ವಶನ್ ಇದೆ. ಸೊ 1 ವರ್ಷಕ್ಕೆ 10% ಅಂದ್ರೆ 8 ವರ್ಷಕ್ಕೆ 80% ಆಯ್ತು. ಸೊ ಆ 80% ಆಗಿ ಎಷ್ಟು ಅಮೌಂಟ್ ಎಷ್ಟಾಗುತ್ತೆ ಅಂತ ನಾವು ಕಂಡುಹಿಡಿಬೇಕು. ಪರ್ಸೆಂಟೇಜ್ ಕ್ಯಾನ್ಸಲ್. 16 9 144, 16 5 80, 9 1 9, 9 1 3 ಕ್ಯಾರಿ ಆಯ್ತು, 9 3 27 3 ಕ್ಯಾರಿ ಆಯ್ತು, 9 4 36 3 ಕ್ಯಾರಿ ಆಯ್ತು, 9 4 36. ಸೊ ಇಲ್ಲಿ 1344 ಇಂಟು 5 ಮಾಡಬೇಕು. 5 4 20 2 ಕ್ಯಾರಿ ಆಗುತ್ತೆ. 5 4 20 ಪ್ಲಸ್ 2 ಅಂದ್ರೆ 22, 5 3 15, 15 ಪ್ಲಸ್ 2 ಅಂದ್ರೆ 17, 5 1 5, 5 ಪ್ಲಸ್ 1 ಅಂದ್ರೆ 6. 6,720 ಇಸ್ ದಿ ರೈಟ್ ಆನ್ಸರ್. ಸೊ ಇಲ್ಲಿ ನಾವು ಅಸಲು ಎಷ್ಟು ಅಂತ ಕಂಡುಹಿಡಿಯುವ ಅವಶ್ಯಕತೆ ಇಲ್ಲ, ಬಿಕಾಸ್ ನಮಗೆ ಅದನ್ನು ಕೇಳಿಲ್ಲ. ಇಲ್ಲಿ ಪರ್ಸೆಂಟೇಜ್ ಅನ್ನ ತಗೊಂಡಾಗ 144% ಆಯ್ತು. ಸೊ 144% ಅನ್ನೋದೇ ನಮಗೆ 12,096 ಆಗೋದಾದ್ರೆ 8 ವರ್ಷಕ್ಕೆ ನಮಗೆ ಬಡ್ಡಿ ಎಷ್ಟು ಸಿಗುತ್ತೆ? 80% ಸಿಗುತ್ತೆ. ಸೊ ಆ 80% ಅನ್ನೋದು 6,720 ಆಗುತ್ತೆ. ಒಂದ್ ವೇಳೆ ನಮಗೆ ಅಸಲು ಕೇಳಿದ್ರೆ, ಪ್ರಿನ್ಸಿಪಲ್ ಕೇಳಿದ್ರೆ
ಈ 80ರ ಜಾಗದಲ್ಲಿ ನಾವು 100% ಕಂಡುಹಿಡ್ಕೋಬೇಕಾಗಿತ್ತು. ಸೊ ಇಲ್ಲಿ ಆನ್ಸರ್ ಎಷ್ಟು ನಮಗೆ ಇವಾಗ 6770 ಇಸ್ ದಿ ರೈಟ್ ಆನ್ಸರ್. ಸಾರಿ, 6770 ಅಲ್ಲ, 6720. ಸೊ ಇಲ್ಲಿ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ನಮಗೆ ಬಂದಿರೋದು 6720. ಸೊ ನೆಕ್ಸ್ಟ್ ಕ್ವಶನ್. ವಾರ್ಷಿಕ 7% ಸರಳ ಬಡ್ಡಿ ದರದಲ್ಲಿ ಒಂದು ಅಸಲಿನ ಮೇಲೆ 6 ವರ್ಷಗಳ ಒಟ್ಟು ಮೊತ್ತವು 11,600 ಆಗಿದೆ. ವರ್ಷಕ್ಕೆ 10% ರಂತೆ 6 ವರ್ಷಗಳಲ್ಲಿ ಅದೇ ಅಸಲಿನ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿದಾರೆ. ಸೊ ಇಲ್ಲಿ ಅದೇ ರೀತಿ ಕೇಳಿದಾರೆ, ಅದೇ ರೀತಿ ಕೊಟ್ಟಿದಾರ. ಅಂದ್ರೆ ಅಲ್ಲಿ ಕೇಳಿರೋದೇನು, ಬಡ್ಡಿ ಕೇಳಿದ್ರು, ಸರಳ ಬಡ್ಡಿ ಕೇಳಿದ್ರು. ಇಲ್ಲಿ ಒಟ್ಟು ಮೊತ್ತ ಕೇಳಿದಾರೆ, ಅಂದ್ರೆ ಅಮೌಂಟ್ ಕೇಳಿದಾರ. ಅಂದ್ರೆ ಒಂದ್ ಸರ್ಟನ್ ಅಮೌಂಟ್ ನ ನಾವು 6 ವರ್ಷಕ್ಕೆ 7.5% ಬಡ್ಡಿ ದರದಂಗೆ ಕೊಟ್ರ ಒಟ್ಟು ಅಮೌಂಟ್ 11,600 ಆಗ್ತಾ ಇದೆ. ಇವಾಗ ಅದೇ ಅಸಲನ್ನ ನಾವು 10% ರೇಟ್ ಆಫ್ ಇಂಟ್ರೆಸ್ಟ್ ಹಂಗ 6 ವರ್ಷಕ್ಕೆ ಕೊಟ್ರ ಒಟ್ಟು ಅಮೌಂಟ್ ಎಷ್ಟಾಗುತ್ತೆ ಅಂತ ಕೇಳಿದಾರೆ. ಸೊ ಇಲ್ಲಿ ಪ್ರಿನ್ಸಿಪಲ್ ಅನ್ನೋದು ನಮಗೆ 100% ಇರುತ್ತೆ. 1 ವರ್ಷಕ್ಕೆ 7.5% ಅಂತಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ 6 ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಕಂಡುಹಿಡ್ಕೊಳ್ಳೋಣ. 1 ವರ್ಷಕ್ಕೆ 7.5% ಅಂದ್ರೆ 6 ವರ್ಷಕ್ಕೆ 6×7=42 ಪ್ಲಸ್ 6 × 0.5 ಅಂದ್ರೆ 3 ಎಷ್ಟಾಯ್ತು, 45% ಆಯ್ತು. ಸೊ ಅಮೌಂಟ್ ಈಕ್ವಲ್ಸ್ ಟು ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ, ಅಮೌಂಟ್ ಎಷ್ಟಾಗುತ್ತೆ, 145% ಆಗುತ್ತೆ. ಸೊ ಇವಾಗ 145% ಅನ್ನೋದೇ ನಮಗೆ 11,600 ಆಗಿದೆ. 145% ಅನ್ನೋದೇ ನಮಗೆ 11,600 ಆಗಿದೆ. ಕೇಳಿರೋದೇನು, ಅದೇ ಅಸಲನ್ನ ನಾವು 10% ರೇಟ್ ಆಫ್ ಇಂಟ್ರೆಸ್ಟ್ ಹಂಗ 6 ವರ್ಷಕ್ಕೆ ಕೊಟ್ರೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಕೇಳಿದಾರೆ. ಸೊ 1 ವರ್ಷಕ್ಕೆ 10% ಅಂದ್ರೆ 6 ವರ್ಷಕ್ಕೆ 60% ಆಯ್ತು. ಪ್ರಿನ್ಸಿಪಲ್ 100% ಇದೆ. ಸೊ ಅಮೌಂಟ್ ಬೇಕಾದ್ರೆ ನಾವು 100 ಈ ಪ್ರಿನ್ಸಿಪಲ್ ಪ್ಲಸ್ ಈ ಸಿಂಪಲ್ ಇಂಟ್ರೆಸ್ಟ್ ಮಾಡಬೇಕು. ಸಿಂಪಲ್ ಇಂಟ್ರೆಸ್ಟ್ 60% ಇದೆ. ಸೊ 100 + 60% ಅಂದ್ರೆ 160% ಆಯ್ತು. ಈ 145% ಅನ್ನೋದೇ 11,600 ಆದ್ರೆ 160% ಅನ್ನೋದೇ ಎಷ್ಟಾಗುತ್ತೆ ಅಂತ ಕಂಡಿಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಪರ್ಸೆಂಟೇಜ್ ಕ್ಯಾನ್ಸಲ್. 5 × 10, 5 × 9 = 45, 5 × 3 = 15, 5 × 2 = 10, 29 × 1 = 29, 29 × 4 = 116, 2 0 0. ಸೊ ಇಲ್ಲಿ 2 0 0, 4 2 = 8, 4 3 = 12. ಸೊ ನಮಗೆ ಅಮೌಂಟ್ ಎಷ್ಟು ಸಿಕ್ತು, 12,800 ಸಿಕ್ತು. ಸೊ ಆಗಲಿ ಪ್ರಾಬ್ಲಮಿಗೂ ಈಗಿನ ಪ್ರಾಬ್ಲಮ್ಗೂ ಇರುವ ವ್ಯತ್ಯಾಸ ಏನಂತಂದ್ರೆ ಅಲ್ಲಿ ನಮಗೆ ಸರಳ ಬಡ್ಡಿ ಕೇಳಿದ್ರು, ಇಲ್ಲಿ ಒಟ್ಟು ಮೊತ್ತ ಕೇಳಿದಾರ. ಅಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಕೇಳಿದ್ರು, ಇಲ್ಲಿ ನಮಗೆ ಟೋಟಲ್ ಅಮೌಂಟ್ ಕೇಳಿದಾರ. ಸೊ 145% ಅನ್ನೋದೇ ನಮಗೆ 11,600 ಆದ್ರೆ 160% ಅನ್ನೋದು 12,800 ಆಗುತ್ತೆ. ಸೊ ಆಪ್ಷನ್ ಡಿ 12,800 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಗೋಪಾಲ್ 5,000 ಇಬ್ಬರು ಪುರುಷರಿಗೆ 2 ಭಾಗಗಳಾಗಿ ನೀಡಿದರು. ಒಬ್ಬರು 4% ಮತ್ತು ಇನ್ನೊಬ್ಬರಿಗೆ 5%. 2 ವರ್ಷಗಳ ನಂತರ ಅವರು ಒಟ್ಟು ಹಣದ ಮೇಲೆ 4.2% ಪರ್ ಆ್ಯನಮ್ ನಲ್ಲಿ ಬಡ್ಡಿಯನ್ನು ಗಳಿಸುತ್ತಾರೆ. 4% ನಲ್ಲಿ ಸಾಲ ನೀಡಿದ ಹಣವನ್ನು ಹುಡುಕಿ ಅಂತ ಕ್ವಶನ್ ಇದೆ. ಸೊ ಇಲ್ಲಿ ಗೋಪಾಲನ್ ಅವ್ರು ಏನ್ ಮಾಡ್ತಾರ, ಇಬ್ಬರು ವ್ಯಕ್ತಿಗಳಿಗೆ 5,000 ರೂಪಾಯಿನ ಭಾಗವಾಗಿ ಸಾಲವನ್ನು ನೀಡ್ತಾರ. ಸೊ ಮೊದಲನೇ ವ್ಯಕ್ತಿಗೆ 4% ನಂಗೆ ನೀಡಿದ್ರ, ಎರಡನೇ ವ್ಯಕ್ತಿಗೆ 5% ನಂಗೆ ಸಾಲವಾಗಿ ನೀಡ್ತಾರ. ಒಟ್ಟು 5,000 ರೂಪಾಯಿಯಲ್ಲಿ ಒಬ್ಬವಂಗ 4% ನಂಗೆ ಕೊಡ್ತಾರ, ಇನ್ನೊಬ್ಬವಂಗ 5% ನಂಗೆ ಕೊಡ್ತಾರ. 2 ವರ್ಷದ ನಂತರ ಅವ್ರೇನು, ಸೊ 2 ವರ್ಷದ ನಂತರ ಅವ್ರೇನು ಬಡ್ಡಿ ಕೊಡ್ತಾರಲ್ಲ, ಅವ್ರಿಬ್ಬರದು ಸೇರಿ ಒಟ್ಟು 5,000 ಮೇಲೆ 4.2% ಆಗಿರುತ್ತದ. ಹಾಗಾದ್ರೆ 4% ನಂಗೆ ಏನು ಒಬ್ಬವಂಗ ಸಾಲ ಕೊಟ್ಟಿರ್ತಾರಲ್ಲ, ಅವ್ನು ಕೊಟ್ಟ ಸಾಲ ಎಷ್ಟು ಅಂತ ಕ್ವಶನ್ ಇದೆ. ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಗೋಪಾಲನ್ನವ 5,000 ರೂಪಾಯಿನ ಇಬ್ಬರು ವ್ಯಕ್ತಿಗೆ ಸಾಲವಾಗಿ ನೀಡ್ತಾನ. ಎಷ್ಟು ಅಂತ ಗೊತ್ತಿಲ್ಲ ನಮಗೆ. ಒಬ್ಬವಂಗ 4% ನಂಗೆ ಕೊಡ್ತಾನ, ಇನ್ನೊಬ್ಬವಂಗ 5% ನಂಗೆ ಕೊಡ್ತಾನ. 2 ವರ್ಷದ ನಂತರ ಅವರಿಬ್ರು ಅದನ್ನ ಹಿಂತಿರುಗಿಸ್ತಾರ. ಸೊ ಅವರೊಬ್ರು ಕೊಟ್ಟಿರುವ ಬಡ್ಡಿಯನ್ನು 5,000 ರೂಪಾಯಿಗೆ ನಾವು ಲೆಕ್ಕ ಹಾಕಿದಾಗ ಬಡ್ಡಿ ಎಷ್ಟು ಸಿಕ್ಕಂಗ ಆಯ್ತಂದ್ರೆ 4.2% ನಂಗೆ ಸಿಕ್ಕಂಗ ಆಯ್ತು. ಹಾಗಾದ್ರೆ 4% ನಂಗೆ ಏನು ಒಬ್ಬಂಗ ಕೊಟ್ಟಿದ್ರಲ್ಲ ಸಾಲನ, ಎಷ್ಟು ರೂಪಾಯಿ ಕೊಟ್ಟಿದ್ದ, ಆ 5,000 ರೂಪಾಯಿಯಲ್ಲಿ ಎಷ್ಟು ರೂಪಾಯಿ ಸಾಲ ಕೊಟ್ಟಿದ್ದ ಅಂತ ಕ್ವಶನ್ ಇದೆ. ಸೊ ಇಲ್ಲಿ 4.2% ಅನ್ನೋದು ಈ 4%ಗೆ ಸಮೀಪ ಇದೆ. ಸೊ ಇಲ್ಲಿ ನಾವು ಕಾಮನ್ ಸೆನ್ಸ್ ಮೇಲೆ ನಾವು ಏನ್ ಹೇಳ್ಬೋದು ಅಂತಂದ್ರೆ 4.2% ಅನ್ನೋದು 4%ಗೆ ಸಮೀಪ ಇರೋದ್ರಿಂದ ಗೋಪಾಲ್ ಏನು 4%ಗೆ ಒಬ್ಬ ಕೊಟ್ಟಿದ್ನಲ್ಲ,
ಅವಂಗೆ ಈ 5,000 ಅರ್ಧಕ್ಕಿಂತ ಜಾಸ್ತಿ ಕೊಟ್ಟಿದ್ದಾನೆ ಅಂತ ಅರ್ಥ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇವರಿಬ್ರು ಏನ್ ಬಡ್ಡಿ ಕೊಡ್ತಾರಲ್ಲ ಆ ಬಡ್ಡಿ 5,000 ರೂಪಾಯಿಗೆ 4.2% ಆಗಿದೆ ಅಂತೆ. ಈ 4.2% ಅನ್ನೋದು 4%ಗೆ ಸಮೀಪ ಇದೆ. ಸೊ ಇದರ ಆಧಾರದ ಮೇಲೆ ನಾವೇನ್ ಹೇಳ್ಬೋದು, ಇದರ ಅರ್ಧಕ್ಕಿಂತಲೂ ಜಾಸ್ತಿ ಈ 4%ಗೆ ಏನು ಕೊಟ್ಟಿದ್ನಲ್ಲ ಅವನಿಗೆ ಕೊಟ್ಟಿರ್ತಾನೆ ಅಂತ ಅರ್ಥ. ಸೊ ನಮಗೆ ಆನ್ಸರ್ 2,500ಕ್ಕಿಂತಲೂ ಜಾಸ್ತಿ ಬರಲೇಬೇಕು. ಸೊ ಇಲ್ಲಿ ಆಪ್ಷನ್ಸ್ಗಳಲ್ಲಿ 2,500ಕ್ಕಿಂತಲೂ ಜಾಸ್ತಿ ಇರೋದು ಎರಡೇ ಆಪ್ಷನ್ ಇದೆ, ಒಂದು 4,000 ಮತ್ತೊಂದು 3,000. ಸೊ ಬಟ್ ಇವೆರಡರಲ್ಲಿ ನಮ್ಗೆ ಯಾವ್ದು ಆನ್ಸರ್ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಅಲಿಗೇಷನ್ ಮೆಥಡ್ ಅಂತ ಒಂದು ಮೆಥಡ್ ಇದೆ, ಆ ಮೆಥಡ್ ಇಂದ ನಾವು ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಒಬ್ಬವನಿಗೆ 4% ನಂಗೆ ಕೊಟ್ಟಿದ್ದಾನ, ಇನ್ನೊಬ್ಬವನಿಗೆ 5% ನಂಗೆ ಕೊಟ್ಟಿದ್ದಾನ. ಇವರಿಬ್ರು ಕೊಟ್ಟ ಬಡ್ಡಿ 5,000 ಮೇಲೆ 4.2% ಆಗಿದೆ. ಇವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಇವೆರಡರ ಡಿಫ್ರೆನ್ಸ್ ಇಲ್ಲಿ ಬರ್ಕೊಳ್ಬೇಕು, ಇವೆರಡರ ಡಿಫ್ರೆನ್ಸ್ ಇಲ್ಲಿ ಬರ್ಕೋಬೇಕು. ಇಲ್ಲೇನ್ ರೇಷಿಯೋ ಬರುತ್ತಲ್ಲ ಈ ರೇಷಿಯೋ ಅವರಿಬ್ರಿಗೂ ಕೊಟ್ಟ ಅಸಲಿನ ರೇಷಿಯೋ ಆಗಿರುತ್ತೆ, ಪ್ರಿನ್ಸಿಪಲ್ ರೇಷಿಯೋ ಆಗಿರುತ್ತೆ. 5 ಮತ್ತು 4.2 ದ ಡಿಫ್ರೆನ್ಸ್ ಎಷ್ಟು? 0.8. 4 ಮತ್ತು 4.2 ದ ಡಿಫ್ರೆನ್ಸ್ ಎಷ್ಟು? 0.2. ಸೊ ಇವೆರಡರದ್ದು ರೇಷಿಯೋ ನಾವು ತಗೊಳ್ಳೋದಾದ್ರೆ 0.2 ಒಂದ್ಲೆ 0.2, 0.2 ನಾಲ್ಕಲೆ 0.8. ಸೊ 4:1 ಬಂತು. ಇದು ಅವರಿಬ್ರಿಗೂ ಕೊಟ್ಟ ಅಸಲಿನ ರೇಷಿಯೋ ಆಗಿರುತ್ತೆ. 4:1 ಅನ್ನೋದು ಇವರಿಬ್ಬರಿಗೂ ಕೊಟ್ಟ ಅಸಲಿನ ರೇಷಿಯೋ. ಅಂದ್ರೆ 4% ನಂಗೆ ಏನು ಕೊಟ್ಟಿದ್ದಾನಲ್ಲ ಸಾಲ, ಅವನಿಗೆ 4 ಯೂನಿಟ್ ಸಾಲ ಕೊಟ್ಟಿದ್ರೆ 5,000ದಲ್ಲಿ 4 ಯೂನಿಟ್ ಸಾಲ ಕೊಟ್ಟಿದ್ರೆ 5% ನಂಗೆ ಏನ್ ಕೊಟ್ಟಿದ್ದಾನಲ್ಲ ಅವನಿಗೆ 1 ಯೂನಿಟ್ ಸಾಲವನ್ನ ಇನ್ನು ನೀಡಿದಾನ. ಸೊ 4+1 ಎಷ್ಟು? 5 ಯೂನಿಟ್. ಈ 5 ಯೂನಿಟ್ ಅನ್ನೋದೇ ನಮಗೆ 5,000 ಆಗಿದೆ. 4% ನಾವು ಕೊಟ್ಟಾನ, 1 ಭಾಗ 5% ನಾವು ಕೊಟ್ಟಾನ. ಈ 2 ಭಾಗ ಸೇರಿದ್ರೆ ಒಟ್ಟು ಅಸಲು ಆಗುತ್ತೆ. ಒಟ್ಟು ಅಸಲು 5,000 ಇದೆ. ಸೊ 5 ಯೂನಿಟ್ ಅನ್ನೋದು 5,000 ಆಗಿದ್ರೆ ಕೇಳಿರೋದು ಯಾರು ಕೇಳ್ಯಾರ? 4% ನಂಗೆ ಏನ್ ಕೊಟ್ಟಿದ್ದಾನಲ್ಲ ಅವನಿಗೆ ಎಷ್ಟು ಕೊಟ್ಟಿದ್ದಾನ ಅಂತ ಕೇಳಿದಾರ. ಸೊ 4% ನಂಗ 4 ಯೂನಿಟ್ ಕೊಟ್ಟಿದ್ದಾನ ಅವನಿಗೆ. 5 ಒಂದ್ಲೆ 5, 5 1,000 5,000, 1,000 ಇಂಟು 4 ಅಂದ್ರೆ 4,000. ಸೊ ನಮ್ಗೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ಎ 4,000 ಈಸ್ ದಿ ರೈಟ್ ಆನ್ಸರ್. ಇದು ಅಲಿಗೇಷನ್ ನಾವು ಯಾಕೆ ಮಾಡ್ಬೇಕು, ಹೇಗ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ಅಲಿಗೇಷನ್ ಚಾಪ್ಟರ್ ಹೇಳುವಾಗ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್. ಒಬ್ಬ ವ್ಯಕ್ತಿ 15,000 ಒಂದು ಭಾಗವನ್ನು 15% ಮತ್ತು ಉಳಿದ ಭಾಗವನ್ನು 10%ಗೆ ಸಾಲವಾಗಿ ಕೊಟ್ಟನು. ಅವರು ಸರಾಸರಿ 12% ಪರ್ ಆನಮ್ ದರದಲ್ಲಿ ಬಡ್ಡಿಯನ್ನು ಪಡೆದರು. 10% ನಲ್ಲಿ ಸಾಲ ನೀಡಿದ ಹಣವನ್ನು ಹುಡುಕಿ ಅಂತ ಕ್ವಶನ್ ಇದೆ. ಸೊ ಇದು ಅದೇ ರೀತಿ ಇದೆ. ಇಲ್ಲಿ ಏನಾಗಿದೆ, ಒಬ್ಬ ವ್ಯಕ್ತಿ 15,000 ರೂಪಾಯಿನ ಇಬ್ಬರಿಗೆ ಸಾಲ ನೀಡ್ತಾನ. ಒಬ್ಬವಂಗ 15% ನಂಗೆ ಕೊಟ್ರ, ಇನ್ನೊಬ್ಬವಂಗ 10% ನಂಗೆ ಕೊಡ್ತಾನೆ. ಸೊ ಅವ್ರಿಬ್ರು ಹಿಂತಿರುಗಿಸಿದಾಗ ಅದು ಸರಾಸರಿ ಯಾವ ದರದಲ್ಲಿ ಇರುತ್ತಂದ್ರೆ 12% ದರದಲ್ಲಿ ಇರುತ್ತೆ. ಹಾಗಾದ್ರೆ 10% ನಂಗೆ ಏನ್ ಕೊಟ್ಟಿದ್ನಲ್ಲ ಅವ್ನಿಗೆ ಎಷ್ಟು ರೂಪಾಯಿಗೆ ಸಾಲವಾಗಿ ನೀಡಿದ್ದ ಅಂತ ಕ್ವಶನ್ ಇದೆ. ಸೊ ಇದನ್ನು ಅದೇ ರೀತಿ ಮಾಡಬೇಕು. ಒಬ್ಬನಿಗೆ 10% ನಂಗೆ ಕೊಟ್ಟಾನ, ಇನ್ನೊಬ್ಬನಿಗೆ 15% ನಂಗೆ ಕೊಟ್ಟಾನ. ಸೊ ಇಲ್ಲಿ ನಾವು ಕಾಮನ್ ಸೆನ್ಸ್ ಮೇಲೆ ಹೇಳೋದಾದ್ರೆ ಏನು, ಈ 12% ಅನ್ನೋದು ನಮಗೆ ಈ 10%ಗೆ ಸಮೀಪ ಇದೆ. ಸೊ ಇಲ್ಲಿ 10% ನಮ್ಗ ಕೊಟ್ಟಿರೋ ಸಾಲವನ್ನು ಕೇಳಿರೋದ್ರಿಂದ ಇದರ ಅರ್ಧಕ್ಕಿಂತನೂ ಜಾಸ್ತಿ ಈ 10% ನಮ್ಗೆ ಕೊಟ್ಟಿರ್ಬೇಕು. 15,000 ಅರ್ಧ ಎಷ್ಟು? 7,500. ಸೊ ನಮ್ಗೆ ಆನ್ಸರ್ 7,500ಕ್ಕಿಂತ ಜಾಸ್ತಿನೇ ಬರಬೇಕು. ಸೊ ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ, ಆದ್ರೆ ಇದು ಆಗ್ಬಹುದು ಆನ್ಸರ್. ನೋಡೋಣ ಆವರೇಜ್ ಎಷ್ಟಿದೆ? 12% ಇದೆ. ಇವೆರಡರ ಡಿಫರೆನ್ಸ್ ಎಷ್ಟು? 3. ಇವೆರಡರ ಡಿಫರೆನ್ಸ್ 2. ಸೊ 10% ನಂಗೆ ಏನು ಸಾಲ ಕೊಟ್ಟಿದ್ದಾನೆ? ಅವ್ನಿಗೆ 3 ಯೂನಿಟ್ ಕೊಟ್ಟಿದ್ದಾನೆ. 15% ನಂಗೆ ಕೊಟ್ಟವನಿಗೆ 2 ಯೂನಿಟ್ ಕೊಟ್ಟಿದ್ದಾನೆ. 3 + 2 ಅಂದ್ರೆ 5 ಯೂನಿಟ್. ಈ 5 ಯೂನಿಟ್ ಅನ್ನೋದೇ ನಮಗೆ 15,000 ಆಗಿದೆ. ಕೇಳೋರಿದಾರ್ದು 10% ನಮ್ಗೆ ಎಷ್ಟು ಕೊಟ್ಟಿದ್ದಾನೆ ಅಂತ ಕೇಳಿದಾರೆ. ಸೊ 10% ನಮ್ಗೆ 3 ಯೂನಿಟ್ ಕೊಟ್ಟಿದ್ದಾನೆ. ಸೊ 3 ಯೂನಿಟ್ ಅನ್ನೋದು ಎಷ್ಟಾಗುತ್ತೆ? 5 ಒಂದ್ಲೆ 5, 5 3ಲೆ 15. 3,000 ಇಂಟು 3 ಅಂದ್ರೆ 9,000 ಆಗುತ್ತೆ. ಸೊ ಇವೆಲ್ಲ ಆಪ್ಷನ್ಸ್ ರಾಂಗ್ ಅದಾವು. ನಮ್ಗೆ ಆನ್ಸರ್ 9,000 ಆಗಬೇಕು. ಸೊ ಆಪ್ಷನ್ ಬಿ 9,000 ಇಸ್ ದಿ ರೈಟ್ ಆನ್ಸರ್. 9,000 ಯೂನಿಕ್ 10% ನಾವು ಕೊಟ್ಟಿದ್ದಾನೆ ಅಂದ್ರೆ ಇನ್ನುಳಿದ 6,000ನ 15% ನಂಗೆ ಸಾಲ ಕೊಟ್ಟಿದ್ದಾನಲ್ಲ ಅವನಿಗೆ ಕೊಟ್ಟಿರ್ತಾನೆ. ಸೊ ಆಪ್ಷನ್ ಬಿ 9,000 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್.
ಸರಳ ಬಡ್ಡಿಯಲ್ಲಿ 800 ಹೂಡಿಕೆ ಮಾಡಿದರೆ 8 ವರ್ಷಗಳಲ್ಲಿ 1200 ಆಗುತ್ತದೆ. ಓಕೆ, ಅದೇ ಬಡ್ಡಿ ದರದಲ್ಲಿ 6 ವರ್ಷಗಳವರೆಗೆ ಈ ಮೊತ್ತದ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದಾರೆ. ಸೊ ತುಂಬಾ ಸಿಂಪಲ್ ಆಗಿ ಮಾಡಿಬಿಡ್ಬೋದು ಇದನ್ನ. ಒಂದು ಸರಳ ಬಡ್ಡಿಯಲ್ಲಿ 8 ವರ್ಷಕ್ಕ ಆ ಅಮೌಂಟ್ 1200 ಆಗುತ್ತಂತ. ಅಂದ್ರೆ ಇಲ್ಲಿ ಬಡ್ಡಿ ಎಷ್ಟು ಸಿಕ್ಕಂಗಾಯ್ತು? 400 ರೂಪಾಯಿ ಬಡ್ಡಿ ಸಿಕ್ಕಂಗಾಯ್ತು. ಬಿಕಾಸ್ ಅಮೌಂಟ್ ಈಕ್ವಲ್ಸ್ ಟು ವಾಟ್? ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಲ್. ಇಲ್ಲಿ ಪ್ರಿನ್ಸಿಪಲ್ ಅನ್ನೋದು 800 ಐತಿ. ಸೊ 800ಕ್ಕೆ ನಾವು 400 ಸೇರಿಸಿದಾಗ 1200 ಆಗುತ್ತೆ. ಸೊ 400 ಅನ್ನೋದು ನಮ್ಗೆ ಇಲ್ಲಿ ಬಡ್ಡಿ. ಸೊ 8 ವರ್ಷಕ್ಕೆ ನಮಗ 400 ಬಡ್ಡಿ ಸಿಗೋದಾದ್ರೆ ಅದೇ ಬಡ್ಡಿ ದರದಲ್ಲಿ 6 ವರ್ಷಕ್ಕೆ ಎಷ್ಟಾಗುತ್ತೆ ಸರಳ ಬಡ್ಡಿ ಅಂತ ಕ್ವಶನ್ ಇದೆ. ಸೊ ಸಿಂಪಲ್ ಆಗಿ ಮಾಡಿಬಿಡ್ಬೋದು. 8 ವರ್ಷಕ್ಕೆ ನಮಗ 400 ಬಡ್ಡಿ ಸಿಗೋದಾದ್ರೆ 6 ವರ್ಷಕ್ಕೆ ಎಷ್ಟು ಬಡ್ಡಿ ಬರುತ್ತೆ? 8 ಒಂದಲೇ 8, 8 5 40, 0 0, 50 ಇಂಟು 6 ಅಂದ್ರೆ 300. ಸೊ 8 ವರ್ಷಕ್ಕೆ 400 ಬಡ್ಡಿ ಬರೋದಾದ್ರೆ 6 ವರ್ಷಕ್ಕೆ ಆಪ್ಷನ್ ಡಿ 300 ರೂಪಾಯಿ ಬಡ್ಡಿ ಬರುತ್ತೆ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. 8400 ಮೊತ್ತವು ವಾರ್ಷಿಕ 8.75% ಸರಳ ಬಡ್ಡಿ ದರದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ 11,046 ಆಗುತ್ತದೆ. ಅದೇ ಅವಧಿಗೆ ಅದೇ ದರದಲ್ಲಿ 9,600 ಮೊತ್ತದ ಮೇಲಿನ ಸರಳ ಬಡ್ಡಿಯನ್ನು ಹೂಡಿಕೆ ಅಂತ ಕ್ವಶನ್ ಇದೆ. ಸೊ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲೂ ಸೇಮ್ ಇದೆ, ಇಲ್ಲೂ ಸೇಮ್ ಇರೋದ್ರಿಂದ ರೇಟ್ ಆಫ್ ಇಂಟ್ರೆಸ್ಟ್ ನಾವು ಅದರ ಅವಶ್ಯಕತೆ ಇಲ್ಲ, ಆ ಡೇಟಾದ ನಮಗೆ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ 8,400 ಪ್ರಿನ್ಸಿಪಲ್ ಇತ್ತು, ಅಮೌಂಟ್ ಎಷ್ಟಾಗಿದೆ? 11,046 ಆಗಿದೆ ಒಂದು ನಿರ್ದಿಷ್ಟ ಸಮಯದಲ್ಲಿ. ಸೊ ಬಡ್ಡಿ ಎಷ್ಟಾದಂಗಾಯ್ತು? 1,600 ಪ್ಲಸ್ 1,046 ಮಾಡಿದ್ರೆ 2,646 ಆದಂಗಾಯ್ತು. ಪ್ರಿನ್ಸಿಪಲ್ ಅಸಲು 8,400 ಐತಿ, ಅಮೌಂಟ್ ಒಂದು ನಿರ್ದಿಷ್ಟ ಸಮಯದಲ್ಲಿ 11,046 ಆಗಿದೆ. ಅಂದ್ರೆ ಬಡ್ಡಿ ಎಷ್ಟು ಬಂದಂಗಾಯ್ತು? 11,046 ಮೈನಸ್ 8,400 ಮಾಡ್ಬೋದು ನಾವು. 11,046 ಮೈನಸ್ 8,400 ಮಾಡಿದ್ರೆ 2,646 ಬರುತ್ತೆ. ಕ್ವಶನ್ ಏನಿದೆ? ಅದೇ ಅವಧಿಗೆ ಅದೇ ದರದಲ್ಲಿ ಅಂತ ಕೊಟ್ಟಾಗ ಸೊ ಅವಧಿ ಮತ್ತು ದರದ ಡೇಟಾಗಳು ನಮಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಅವಧಿ ಅಂತೂ ಕೊಟ್ಟಿಲ್ಲ, ಈ ಡೇಟಾದ ಅವಶ್ಯಕತೆನೂ ಇಲ್ಲ ನಮಗೆ. ಸೊ ಅದರ ಅವಶ್ಯಕತೆ ಇಲ್ಲ. ಅದೇ ಅವಧಿಗೆ ಅದೇ ದರದಲ್ಲಿ 9,600 ಮೊತ್ತದ ಮೇಲಿನ ಸರಳ ಬಡ್ಡಿಯನ್ನು ಹುಡುಕಿ ಅಂತ ಕೇಳಿದಾರೆ. ಅಂದ್ರೆ 8,400 ರೂಪಾಯಿಗೆ 2,646 ನಮಗೆ ಬಡ್ಡಿ ಸಿಗೋದಾದ್ರೆ 9,600 ರೂಪಾಯಿಗೆ ಎಷ್ಟು ಸಿಗುತ್ತೆ? ಅದೇ ದರದಲ್ಲಿ ಅದೇ ಸಮಯದಲ್ಲಿ. ಇಷ್ಟು ಮಾಡಿಬಿಟ್ರೆ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಇವೆರಡು ಝೀರೋ ಕ್ಯಾನ್ಸಲ್. 12 7 84, 12 8 96, 7 1 7, 7 3 21, 5 ಕ್ಯಾರಿ ಆಗುತ್ತೆ, 7 7 49, 5 ಕ್ಯಾರಿ ಆಗುತ್ತೆ, 7 8 56. ಸೊ 378 ಇಂಟು 8 ಮಾಡಿದ್ರೆ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಇಂಟು 8 ಅಂದ್ರೆ 64, 6 ಕ್ಯಾರಿ ಆಯಿತು, 8 7 56, 56 ಪ್ಲಸ್ 6 ಅಂದ್ರೆ 62, 8 3 24, 24 ಪ್ಲಸ್ 6 ಅಂದ್ರೆ 30. ಸೊ 3,024 ನಮಗೆ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ 3,024 ಇಸ್ ದಿ ರೈಟ್ ಆನ್ಸರ್. ಸೊ ವಾರ್ಷಿಕ ಇದು ಎಷ್ಟಾದ್ರೂ ಇರಲಿ ರೇಟ್ ಆಫ್ ಇಂಟ್ರೆಸ್ಟ್. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಾದ್ರೂ ಇರಲಿ ಮೀನ್ಸ್ ನಮಗೆ ಅದನ್ನ ಡೇಟಾದ ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲೂ ಸೇಮ್ ಇದ್ದಾಗ ಮತ್ತು ಇಲ್ಲೂ ಸೇಮ್ ಇದ್ದಾಗ ಇಲ್ಲಿ ಏನಾಗಿದೆ, ಎರಡು ನಿರ್ದಿಷ್ಟ ಸಂದರ್ಭದಲ್ಲಿ ವಾರ್ಷಿಕ ಸಮಯನೂ ಸೇಮ್ ಇದೆ, ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಸೇಮ್ ಇದೆ. ಸೊ ಅವಾಗ ಏನಾಗಿದೆ, 8,400 ಅಸಲು ಇದ್ರೆ ನಮಗ 2,646 ಬಡ್ಡಿ ಬರ್ತಾ ಇದೆ. ಅದೇ ಒಂದ್ ವೇಳೆ ಅಸಲು 9,600 ಇದ್ರೆ ಎಷ್ಟು ಬಡ್ಡಿ ಬರುತ್ತೆ ಅಂತ ಕೇಳಿದಾರ. ಸೊ ನಾವು ಸಿಂಪಲ್ ಆಗಿ ಈ ರೀತಿ ಮಾಡಿದಾಗ 3,024 ಬಂತು. ಇದೇ ರೀತಿ ಯಾಕೆ ಮಾಡಬೇಕು ಅಂತ ಯಾರಿಗಾದ್ರೂ ಡೌಟ್ ಇದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದು ಮೊದಲನೇ ಸಿಂಪಲ್ ಇಂಟ್ರೆಸ್ಟ್, ಇದು ಎರಡನೇ ಸಿಂಪಲ್ ಇಂಟ್ರೆಸ್ಟ್. ಮೊದಲನೇ ಸಿಂಪಲ್ ಇಂಟ್ರೆಸ್ಟ್ಗೆ P1 T1 R1 ಡಿವೈಡ್ ಬೈ 100 ಅಂತ ಬರ್ಕೊಳ್ಬಹುದು. ಈ ಫಾರ್ಮುಲಾ ಹೇಗೆ ಬಂತು ಅಂತ ನಾನು ಮೊದಲನೇ ಭಾಗದಲ್ಲಿ ಹೇಳಿದ್ದೀನಿ. ಎರಡನೇ ಸಿಂಪಲ್ ಇಂಟ್ರೆಸ್ಟ್ಗೆ P2 T2 R2 ಡಿವೈಡ್ ಬೈ 100 ಅಂತ ಬರ್ಕೊಳ್ಬಹುದು. ಸೊ ಇಲ್ಲಿ ಏನಾಗುತ್ತೆ, 100 ಕ್ಯಾನ್ಸಲ್ ಆಗುತ್ತೆ. ಸೊ ಅದಕ್ಕೆ ಇಲ್ಲೇ ನಾನು ಅದನ್ನ ರಿಮೂವ್ ಮಾಡ್ಬಿಡ್ತೀನಿ. 100 ಕ್ಯಾನ್ಸಲ್ ಆಯ್ತು. ಸೊ ಉಳಿಯೋದೇನು ಇವಾಗ, P1 T1 R1 ಡಿವೈಡ್ ಬೈ P2 T2 R2 ಉಳಿತು. ಇಲ್ಲಿ ಟೈಮ್ ಕೂಡ ಸೇಮ್ ಇದೆ, ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಸೇಮ್ ಇದೆ. ಅಂದ್ರೆ
T1 ಈಕ್ವಲ್ಸ್ ಟು T2 ಆಯ್ತು, R1 ಈಕ್ವಲ್ಸ್ ಟು R2 ಆಯ್ತು. ಅದಕ್ಕೋಸ್ಕರ T1 T2 ಮತ್ತು R1 R2 ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ T1 T2 R1 R2 ಕ್ಯಾನ್ಸಲ್ ಆದ್ರೆ ನಮ್ಗೆ ಉಳಿಯೋದೇನು? P1 ಡಿವೈಡ್ ಬೈ P2 ಉಳಿಯುತ್ತೆ. ಸೊ ಇಲ್ಲಿ ಉಳಿದಿದ್ದೇನು? P1 ಡಿವೈಡ್ ಬೈ P2 ಉಳಿಯುತ್ತೆ. ನಮಗೆ ಮೊದಲನೇ ಸಿಂಪಲ್ ಇಂಟ್ರೆಸ್ಟ್ ಗೊತ್ತಿದೆ, ಎಷ್ಟಿದೆ? ಅದು 2646 ಇದೆ. ಮೊದಲನೇ ಸಿಂಪಲ್ ಇಂಟ್ರೆಸ್ಟ್ ಮೀನ್ಸ್ ಮೊದಲು ಏನು ಅಸಲು ಕೊಟ್ಟಿದಾರಲ್ಲ ಅದರ ಮೇಲೆ ಬಂದ ಸರಳ ಬಡ್ಡಿ. ಸೊ ಮೊದಲನೇ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ? 2646 ಇದೆ. ಮೊದಲನೇ ಪ್ರಿನ್ಸಿಪಲ್ ಗೊತ್ತಿದೆ, 8400 ಇದೆ. ನಮಗ ಎರಡನೇ ಸಿಂಪಲ್ ಇಂಟ್ರೆಸ್ಟ್ ಗೊತ್ತಿಲ್ಲ, ಅದನ್ನೇ ನಾವು ಕಂಡುಹಿಡಿಯಬೇಕಾಗಿರೋದು. ಎರಡನೇ ಪ್ರಿನ್ಸಿಪಲ್ ಗೊತ್ತಿದೆ, 9600 ಇದೆ. ಸೊ ಇವಾಗ ಎರಡನೇ ಸಿಂಪಲ್ ಇಂಟ್ರೆಸ್ಟ್ ಬೇಕಾದ್ರೆ ನಾವೇನ್ ಮಾಡಬೇಕು? ಈ ಕಡೆ ಸಿಂಪಲ್ ಇಂಟ್ರೆಸ್ಟ್ ಈ ಕಡೆ ಒಯ್ಯಬೇಕು, 9600 ಈ ಕಡೆ ಒಯ್ಯಬೇಕು, 2400 ಕೂಡ ಈ ಕಡೆ ತರಬೇಕು. ಸೊ ಸಿಂಪಲ್ ಇಂಟ್ರೆಸ್ಟ್, ಎರಡನೇ ಸಿಂಪಲ್ ಇಂಟ್ರೆಸ್ಟ್ ಈ ಕಡೆ ಬಂದಾಗ ಏನಾಗುತ್ತೆ? ಇಲ್ಲಿ ಬರ್ದ್ಬಿಡ್ತೀನಿ ನೋಡಿ. SI2 ಈಕ್ವಲ್ಸ್ ಟು ಏನಾಗುತ್ತೆ? 9600 ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ, 2646 ಮಲ್ಟಿಪ್ಲೈ ಆಗುತ್ತೆ 9600. ಸೊ 2400 ಈ ಕಡೆ ತಗೊಂಡ್ಬಂದಾಗ 2646ಗೆ ಡಿವೈಡ್ ಆಗುತ್ತೆ 2400. ಸೊ ಎರಡನೇ ಸಿಂಪಲ್ ಇಂಟ್ರೆಸ್ಟ್ ನಮ್ಗೆ ಸಿಕ್ಕಿರೋದೇನು? 2646 ಡಿವೈಡ್ ಬೈ 8400 ಇಂಟು 9600. ಸೊ ಇಲ್ಲಿ ನಾನು ಮಾಡಿದ್ದು ಕೂಡ ಅದನ್ನೇ. ಇಷ್ಟೆಲ್ಲ ಮಾಡೋ ಬದಲಾಗಿ ನಾವು ಡೈರೆಕ್ಟ್ ಆಗಿ ಈ ರೀತಿ ಮಾಡ್ಕೊಂಡು ಬಿಡ್ಬೋದು. ಅದನ್ನೇ ನಾನು ಸಿಂಪಲ್ ಆಗಿ ಹೇಳಿದ್ದೀನಿ. ಸೊ ನೀವು ಎಕ್ಸಾಮ್ ನಲ್ಲೂ ಮಾಡ್ಬೇಕಾಗಿರೋದು ಇದೇ ಮೆಥಡ್ನ, ಸಿಂಪಲ್ ಆಗಿ ಸಿಕ್ಬಿಡುತ್ತೆ. ನೆಕ್ಸ್ಟ್ ಕ್ವಶನ್. ಒಬ್ಬ ವ್ಯಕ್ತಿ ಮೊದಲ 5 ವರ್ಷಗಳಿಗೆ 6% ದರದಲ್ಲಿ 8000, ಮುಂದಿನ 3 ವರ್ಷಗಳಿಗೆ 8% ದರದಲ್ಲಿ, 8 ವರ್ಷಗಳಿಗೂ ಮೀರಿದ ಅವಧಿಗೆ 10% ದರದಲ್ಲಿ ಸಾಲ ಪಡೆದಿದ್ದಾರೆ. ಅವರು 12 ವರ್ಷಗಳ ಕೊನೆಯಲ್ಲಿ ಒಟ್ಟು ಮೊತ್ತವನ್ನು ಪಾವತಿಸಿದರೆ ಅವನು ಎಷ್ಟು ಬಡ್ಡಿಯನ್ನು ಪಾವತಿಸುತ್ತಾನೆ ಅಂತ ಕ್ವಶನ್ ಇದೆ. ಸೊ ಇಲ್ಲೇನಾಗಿದೆ? ಒಬ್ಬ ವ್ಯಕ್ತಿ 8000 ರೂಪಾಯಿನ ಸಾಲ ತಗೊಂಡಿದ್ದಾನ. ಯಾವ ರೇಟ್ ಆಫ್ ಇಂಟ್ರೆಸ್ಟ್ ನಲ್ಲಿ ಅಂತಂದ್ರೆ ಮೊದಲ 5 ವರ್ಷಕ್ಕೆ 6% ನಂಗೆ ತಗೊಂಡಿದ್ದಾನ, ನಂತರದ 3 ವರ್ಷಕ್ಕೆ 8% ನಂಗೆ ತಗೊಂಡಿದ್ದಾನ, ನೆಕ್ಸ್ಟ್ 8 ವರ್ಷಕ್ಕೂ ಮೀರಿದ ಅವಧಿಗೆ 10% ನಂಗೆ ತಗೊಂಡಿದ್ದಾನ. ಸೊ ಅವ 12 ವರ್ಷಗಳ ಕೊನೆಯಲ್ಲಿ ಒಟ್ಟು ಮೊತ್ತವನ್ನು ಪಾವತಿಸಿದ್ರ ಅವನು ಎಷ್ಟು ಸರಳ ಬಡ್ಡಿಯನ್ನ ಪಾವತಿಸುತ್ತಾನೆ ಅಂತ ಕ್ವಶನ್ ಇದೆ. ಸೊ ತುಂಬಾ ಚೆನ್ನಾಗಿದೆ ಇದು. ಮೊದಲ 5 ವರ್ಷಕ್ಕೆ 6% ನಂಗೆ ತಗೊಂಡಿದ್ದಾನೆ ಅಂತಂದ್ರೆ ಪ್ರತಿ ವರ್ಷಕ್ಕೆ 6% ನಂಗೆ ಅಂದ್ರೆ 5 ವರ್ಷಕ್ಕೆ ಎಷ್ಟಾಯ್ತು? 5 ಇಂಟು 6 30% ಆಯ್ತು. 30% ಆಯ್ತು. ಪ್ಲಸ್ ಮುಂದಿನ 3 ವರ್ಷಕ್ಕೆ 8% ನಂಗೆ ತಗೊಂಡಿದ್ದಾನ ಅಂತ. 1 ವರ್ಷಕ್ಕೆ 8% ಅಂದ್ರೆ 3 ವರ್ಷಕ್ಕೆ 8 3 24% ಆಯ್ತು. ಪ್ಲಸ್ ನೆಕ್ಸ್ಟ್ 8 ವರ್ಷಗಳಿಗೂ ಮೀರಿದ ಅವಧಿಗೆ 10% ನಂಗೆ ತಗೊಂಡಿದ್ದಾನಂತ. 8 ವರ್ಷಕ್ಕೂ ಮೀರಿದ ಅವಧಿ ಅಂದ್ರೆ ಇಲ್ಲಿ ಅವನು ಪೇ ಮಾಡಿರೋದು 12 ವರ್ಷಗಳ ನಂತರ. ಸೊ 12 ಮೈನಸ್ 8 ಅಂದ್ರೆ ಇನ್ನುಳಿದಿದ್ದು 4 ವರ್ಷ ಮಾತ್ರ. ಸೊ ಆ 4 ವರ್ಷಕ್ಕೆ 10% ನಂಗೆ ತಗೊಂಡಿದ್ದಾನ. 1 ವರ್ಷಕ್ಕೆ 10% ಅಂದ್ರೆ 4 ವರ್ಷಕ್ಕೆ 40% ಆಯ್ತು. 40% ಆಯ್ತು. ಸೊ ಇಲ್ಲಿ ಇದರ ಅರ್ಥ ಏನು? ಮೊದಲ 5 ವರ್ಷಕ್ಕೆ 30% ಬಡ್ಡಿ ಕಟ್ಟದಂಗ, ನೆಕ್ಸ್ಟ್ 3 ವರ್ಷಕ್ಕೆ 24% ಬಡ್ಡಿ ಕಟ್ಟದಂಗ, ನಂತರದ 4 ವರ್ಷಕ್ಕೆ 40% ಬಡ್ಡಿ ಕಟ್ಟದಂಗ. ಸೊ ಒಟ್ಟು ಬಡ್ಡಿ ಎಷ್ಟಾಯ್ತು? 30% ಪ್ಲಸ್ 24 ಅಂದ್ರೆ 54, 54 ಪ್ಲಸ್ 40% ಅಂದ್ರೆ 94% ಆಯ್ತು. 94% ಆಯ್ತು. ಸೊ ಈ 94% ಅನ್ನೋದೇ ಎಷ್ಟು ಅಂತ ನಮಗ ಕ್ವಶನ್ ಕೇಳಿದಾರೆ. ಸೊ ನಾನು ತುಂಬಾ ಸಲ ಹೇಳಿದೀನಿ, ಅಸಲು ಯಾವಾಗಲೂ 100% ಇರುತ್ತಾ. ಸೊ ಈ 100% ಅನ್ನೋದೇ 8000 ಆದ್ರೆ ಈ 94% ಅನ್ನೋದು ಎಷ್ಟು? ಈ 94% ನಮಗೆ ಬಡ್ಡಿ ಇದೆ. ಇವಾಗ 94% ಅನ್ನೋದು ಎಷ್ಟು? ಪರ್ಸೆಂಟೇಜ್ ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. ಸೊ 80 ಇಂಟು 94 ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಸಿಗುತ್ತೆ 0 32 3 ಕ್ಯಾರಿ ಆಯ್ತು. 72 ಪ್ಲಸ್ 3 ಅಂದ್ರೆ 75. ಸೊ 7520 ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಮೊದಲ 5 ವರ್ಷಕ್ಕೆ 6% ನಂಗ, ನಂತರದ 3 ವರ್ಷಕ್ಕೆ 8% ನಂಗ, ನಂತರದ 4 ವರ್ಷಕ್ಕೆ 10% ನಂಗ ಅವನು ಬಡ್ಡಿ ತೆಗೆದುಕೊಂಡಾಗ 8 ವರ್ಷಕ್ಕೆ ಟೋಟಲ್ ಬಡ್ಡಿ ಎಷ್ಟಾಗುತ್ತೆ? 7520 ಆಗುತ್ತೆ. ಒಂದ್ ವೇಳೆ ಅಮೌಂಟ್ ಕೇಳಿದ್ರಪ್ಪ, ಒಟ್ಟು ಅಮೌಂಟ್ ಎಷ್ಟು ಅಂತ ಕೇಳಿದ್ರ, ಸೊ ಇಲ್ಲಿ 100% ಅನ್ನೋದು 8000 ಆದ್ರ ನಮಗೆ ಇಲ್ಲಿ ಬಡ್ಡಿ 94% ಐತಿ, ಅಸಲು ಎಷ್ಟು ಇರುತ್ತೆ? 100% ಇರುತ್ತೆ. ಸೊ ಒಟ್ಟು ಎಷ್ಟಾಗುತ್ತೆ? 194% ಆಗುತ್ತೆ. ಸೊ 100% ಅನ್ನೋದು 8000 ಆದ್ರ 194% ಎಷ್ಟಾಗುತ್ತೆ ಅಂತ ನಾವು ಕಂಡುಹಿಡ್ಕೋಬೇಕಾಗಿ.
ನೆಕ್ಸ್ಟ್ ಕ್ವಶನ್. ಮೊದಲ 2 ವರ್ಷಗಳಿಗೆ 4% ದರದಲ್ಲಿ, ಮುಂದಿನ 4 ವರ್ಷಗಳಿಗೆ 6% ದರದಲ್ಲಿ ಮತ್ತು 6 ವರ್ಷಗಳ ನಂತರ ಅವಧಿಗೆ 8% ದರದಲ್ಲಿ ಹಣದ ಮೇಲಿನ ಸರಳ ಬಡ್ಡಿಯನ್ನು ಎಣಿಕೆ ಮಾಡಬೇಕಾಗಿತ್ತು. 9 ವರ್ಷಗಳ ಒಟ್ಟು ಬಡ್ಡಿ 1120 ಆಗಿದ್ದಾರೆ. ಹಣವನ್ನು ಹುಡುಕಿ ಅಂತ ಕೇಳಿದಾರೆ. ಸೊ ಇಲ್ಲಿ ಅಲ್ಲೇನ್ ಕೊಟ್ಟಿದ್ರು, ಅಸಲು ಕೊಟ್ಟಿದ್ರು, ಬಡ್ಡಿ ಕೇಳಿದ್ರು. ಇಲ್ಲಿ ಬಡ್ಡಿ ಕೊಟ್ಟಿದಾರ, ಅಸಲು ಎಷ್ಟು ಅಂತ ಕೇಳಿದಾರ. ಸೊ ಮೊದಲ 2 ವರ್ಷಕ್ಕೆ 4% ಅಂತ, ಪ್ರತಿ ವರ್ಷಕ್ಕೆ 4% ಅಂದ್ರೆ 2 ವರ್ಷಕ್ಕೆ 8% ಆಯ್ತು. ಸೊ 8% ಆಯ್ತು ಪ್ಲಸ್. ಅದರ ನಂತರ ಮುಂದಿನ 4 ವರ್ಷಕ್ಕೆ 6% ಅಂತ, ಪ್ರತಿ ವರ್ಷಕ್ಕೆ 6% ಅಂದ್ರೆ 4 ವರ್ಷಕ್ಕೆ 24% ಆಯ್ತು. ನೆಕ್ಸ್ಟ್, ಮತ್ತು 6 ವರ್ಷಗಳ ನಂತರ ಅವಧಿಗೆ 8% ದರದಲ್ಲಿ ಹಣದ ಮೇಲಿನ ಸರಳ ಬಡ್ಡಿಯನ್ನು ಎಣಿಕೆ ಮಾಡಬೇಕಾಗಿತ್ತು. 9 ವರ್ಷಗಳ ಒಟ್ಟು ಬಡ್ಡಿ. ಸೊ 9 ವರ್ಷಕ್ಕೆ ಅವನು ಪೇ ಮಾಡಿದ್ರ, ಇಲ್ಲಿ 6 ವರ್ಷಗಳ ನಂತರ ಅಂತ ಕೊಟ್ಟಿದಾರ. ಸೊ 9 - 6 ಅಂದ್ರೆ 3 ವರ್ಷ. ಸೊ ಆ 3 ವರ್ಷಕ್ಕೆ 8% ನಂಗ ಬಡ್ಡಿ ಕಟ್ತಾ ಇದ್ದಾನ. 1 ವರ್ಷಕ್ಕೆ 8 ಅಂದ್ರೆ 3 ವರ್ಷಕ್ಕೆ 24%. ಸೊ 24% ಆಯ್ತು. ಸೊ ಇದು ಒಟ್ಟು ಬಡ್ಡಿ. ಎಷ್ಟಾಯ್ತು ಒಟ್ಟು ಬಡ್ಡಿ? 24 + 24 ಅಂದ್ರೆ 48, 48 + 8 ಅಂದ್ರೆ 56% ಆಯ್ತು. ಈ 56% ಅನ್ನೋದೇ ನಮಗೆ 1120 ಆಗಿದೆ. ಕೇಳಿರೋದೇನು? ಅಸಲು ಕೇಳಿದಾರ. ಸೊ ಪ್ರಿನ್ಸಿಪಲ್ ಅನ್ನೋದು ನಮಗೆ ಯಾವಾಗಲೂ 100% ಇರುತ್ತೆ. ಇಲ್ಲಿ 56% ಬಡ್ಡಿ ಅನ್ನೋದೇ 1120 ಆಗಿದೆ ಅಂದ್ರೆ 100% ಅಸಲು ಅನ್ನೋದು ನಮಗೆ ಎಷ್ಟಾಗುತ್ತೆ? ಪರ್ಸೆಂಟೇಜ್ ಕ್ಯಾನ್ಸಲ್. ಸೊ 56 ಅಂದ್ರೆ 56 2 112. ಸೊ 20 × 100 ಮಾಡಿದ್ರೆ 2000 ಆಗುತ್ತೆ. ಸೊ ಆಪ್ಷನ್ ಡಿ 2000 ಇಸ್ ದಿ ರೈಟ್ ಆನ್ಸರ್. ಸೊ ಇಲ್ಲಿ 2000 ಅನ್ನೋದು ನಮಗೆ ಅಸಲು ಆಗಿದೆ. ನೆಕ್ಸ್ಟ್ ಕ್ವಶನ್. ಎಷ್ಟು ವರ್ಷಗಳಲ್ಲಿ ಹಣದ ಮೊತ್ತದ ಮೇಲಿನ ಸರಳ ಬಡ್ಡಿಯು 12.5% ಪರ್ ಆನಮ್ ದರದಲ್ಲಿ ಅಸಲು ಸಮಾನವಾಗಿರುತ್ತದೆ? In how many years will the simple interest on a sum of money be equal to principal at the rate of okay 12.5% ನಾಗ ನಾವು ಸಾಲ ಏನಾದರೂ ಕೊಟ್ರ ಎಷ್ಟು ವರ್ಷಕ್ಕೆ ಅದು ನಮ್ಮ ಅಸಲಿಗೆ ಸಮ ಆಗಿರುತ್ತೆ ಬಡ್ಡಿ? ಎಷ್ಟು ವರ್ಷಕ್ಕೆ ನಾವು ತೆಗೆದುಕೊಳ್ಳುವ ಸರಳ ಬಡ್ಡಿ ನಮ್ಮ ಅಸಲಿಗೆ ಸಮನಾಗಿರುತ್ತೆ ಅಂತ ಕ್ವಶನ್ ಇದೆ. ತುಂಬಾ ಸಿಂಪಲ್ ಇದೆ. ಅಸಲು ಅನ್ನೋದು ಯಾವಾಗಲೂ 100% ಇರುತ್ತಾ? ಪ್ರಿನ್ಸಿಪಲ್ ಅನ್ನೋದು ಯಾವಾಗಲೂ 100% ಇರುತ್ತೆ. ಇಲ್ಲಿ ನಮಗೆ ಬಡ್ಡಿ ಎಷ್ಟು ಬರ್ತಾ ಇದೆ? ಪ್ರತಿ ವರ್ಷಕ್ಕೆ 12.5% ಬಂದ್ರ ಎಷ್ಟು ವರ್ಷಕ್ಕೆ ಅದು 100% ಆಗುತ್ತೆ ಅಂತ ನಾವು ಕಂಡುಹಿಡಿದು ಬಿಟ್ರೆ ಆನ್ಸರ್ ಸಿಗುತ್ತೆ. ಸೊ ಇಲ್ಲಿ ನಾವು ಮಾಡ್ಬೇಕಾಗಿರೋದೇನು? 12.5%ಗೆ ನಾವು ಎಷ್ಟನ್ನ ಮಲ್ಟಿಪ್ಲೈ ಮಾಡಿದ್ರ 100% ಬರುತ್ತೆ ಅಂತ ನಾವು ಕಂಡುಹಿಡ್ಕೋಬೇಕು. ಸೊ ಇದನ್ನು ಕಂಡುಹಿಡಿಬೇಕಂದ್ರೆ 12.5% ಈ ಕಡೆ ಬಂದಾಗ 100% / 12.5% ಆಗುತ್ತೆ. ಇಲ್ಲಿ ಪರ್ಸೆಂಟೇಜ್ ಕ್ಯಾನ್ಸಲ್ ಮಾಡ್ತೀನಿ. 12 8 100 ಆಗಿಬಿಡುತ್ತೆ. ಬಟ್ ಯಾರಿಗಾದ್ರೂ ಕ್ಯಾಲ್ಕುಲೇಷನ್ ಸ್ವಲ್ಪ ಟಫ್ ಅನ್ಸಿದ್ರೆ ಏನ್ ಮಾಡಬೇಕು? 2 ಸೈಡ್ನ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ ಅಥವಾ ಡಬಲ್ ಮಾಡ್ತೀನಿ. ಇಲ್ಲಿ 100 ಇದ್ದಿದ್ದು 200 ಆಯ್ತು, ಇಲ್ಲಿ 12 ಇದ್ದಿದ್ದು 25 ಆಯ್ತು. ಸೊ ಇವಾಗ 25 1 25, 25 8 200. ಸೊ ನಮ್ಗೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ಬಿ 8 ವರ್ಷ ಆಗುತ್ತೆ. ಯಾವುದೋ ಒಂದು ಅಮೌಂಟ್ನ ನಾನು ಸಾಲವಾಗಿ ನೀಡಿದಾಗ 12.5% ರೇಟ್ ಆಫ್ ಇಂಟ್ರೆಸ್ಟ್ ನಂಗೆ ಸಾಲವಾಗಿ ನೀಡಿದಾಗ ಸೊ ಅಮೌಂಟ್ ಯಾವಾಗ ಡಬಲ್ ಆಗುತ್ತೆ ಅಥವಾ ನಾನು ಎಷ್ಟು ಕೊಟ್ಟಿರ್ತೇನೋ ಸಾಲ ಅಷ್ಟೇ ಬಡ್ಡಿ ಯಾವಾಗ ಬರುತ್ತೆ ಅಂದ್ರೆ 8 ವರ್ಷಕ್ಕೆ ಬರುತ್ತೆ 12.5% ನಂಗೆ ಕೊಟ್ಟಾಗ. ನೆಕ್ಸ್ಟ್ ಕ್ವಶನ್. ಒಂದು ವೇಳೆ ಬಡ್ಡಿ ದರ ವಾರ್ಷಿಕ 25% ಇದ್ದರೆ ಎಷ್ಟು ವರ್ಷಗಳಲ್ಲಿ ಸರಳ ಬಡ್ಡಿಯು ಅಸಲಿನ 5 ಪಟ್ಟು ಆಗಿರುತ್ತದೆ ಅಂತ ಕೇಳಿದ್ರು. ಸೊ ಅಲ್ಲಿ ಏನ್ ಕೇಳಿದ್ರು? ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ರು. ಸೊ ಎಷ್ಟು ವರ್ಷಕ್ಕೆ ನಾವು ತೆಗೆದುಕೊಳ್ಳುವ ಬಡ್ಡಿ ಅಸಲಿಗೆ ಸಮ ಆಗಿರುತ್ತೆ ಅಂತ ಕೇಳಿದ್ರು. ಇಲ್ಲಿ ಕೂಡ ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿದಾರ, ಬಟ್ ಎಷ್ಟು ವರ್ಷಕ್ಕೆ ನಾವು ತೆಗೆದುಕೊಳ್ಳುವ ಬಡ್ಡಿ ಅಸಲಿನ 5 ಪಟ್ಟಾಗಿರುತ್ತೆ ಅಂತ ಕೇಳಿದಾರ. ಸೊ ಇಲ್ಲಿ ಪ್ರಿನ್ಸಿಪಲ್ ಅನ್ನೋದು ನಮಗೆ ಯಾವಾಗಲೂ 100% ಆಗಿರುತ್ತೆ. ಈ 100%ನ 5 ಪಟ್ಟು ಎಷ್ಟಾಗುತ್ತೆ? 500% ಆಗುತ್ತೆ. ಈ 100%ನ 5%. ಸೊ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅನ್ನೋದು ನಮಗೆ 500% ಯಾವಾಗ ಆಗುತ್ತೆ ಅಂತ ಕ್ವಶನ್ ಇದೆ. 1 ವರ್ಷಕ್ಕೆ 25% ಬಡ್ಡಿ ಬರ್ತಾ ಇದೆ ಅಂತಂದ್ರೆ 1 ವರ್ಷಕ್ಕೆ 25% ಬಡ್ಡಿ ಬರ್ತಾ ಇದೆ ಅಂತಂದ್ರೆ ಎಷ್ಟು ವರ್ಷಕ್ಕೆ 500% ಬರುತ್ತೆ? ಸೊ ನಾವು ಮಾಡ್ಬೇಕಾಗಿರೋದೇನು? 500% / 25% ಮಾಡಬೇಕು. ಪರ್ಸೆಂಟೇಜ್ ಕ್ಯಾನ್ಸಲ್. 25 1 25, 25 2 50. ಸೊ ನಮ್ಗೆ ಆನ್ಸರ್ ಏನಾಯ್ತು? 20 ವರ್ಷ ಆಯ್ತು. ಸೊ ಆಪ್ಷನ್ ಎ 20 years ಇಸ್ ದಿ ರೈಟ್ ಆನ್ಸರ್.
ಸೊ ಒಂದು ಸಟನ್ ಅಮೌಂಟ್ನ ನಾನು 25% ನಂಗೆ ಸಾಲವಾಗಿ ನೀಡಿದಾಗ ನಾನು ಸಾಲ ಏನು ನೀಡಿರ್ತೇನಲ್ಲ ಅದರ 5 ಪಟ್ಟು ಬಡ್ಡಿ ಯಾವಾಗ ಬರುತ್ತೆ ಅಂತಂದ್ರೆ ಎಷ್ಟು ವರ್ಷಕ್ಕೆ ಬರುತ್ತೆ ಅಂದ್ರೆ 20 ವರ್ಷಕ್ಕೆ ಬರುತ್ತೆ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದೆಲ್ಲ PDF ಬಾಗ್ರು ಕ್ಲಾಸ್ ಕೇಳುವಂತ ಒಂದು ನಮ್ದು ವಾಟ್ಸಪ್ ಗ್ರೂಪ್ ಇದೆ, ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ನೀವು ಅದರ ಥ್ರೂ ಜಾಯ್ನ್ ಆಗ್ಬೋದು. ಈ ಕ್ಲಾಸ್ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆದ ಅರ್ಧ ಗಂಟೆಯ ನಂತರ ನಿಮಗೆ PDF ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೇರ ದಿಟ್ಟ ನಿರಂತರ ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.